ನಟ ದರ್ಶನ್ ಮತ್ತು ಧನ್ವೀರ್ ಅವರ ನಡುವೆ ಎಲ್ಲವೂ ಕೂಡ ಸರಿಯಿಲ್ವಾ? ಇಬ್ಬರ ನಡುವೆ ಮನಸ್ತಾಪ ಆಗಿದೆಯಾ, ಮುನಿಸು ಮೂಡಿದೆಯಾ ಅನ್ನೋದ್ರ ಬಗ್ಗೆ ಕಳೆದ ಕೆಲ ದಿನಗಳಿಂದ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ವಿಜಯಲಕ್ಷ್ಮಿ ಅವರು ಶೇರ್ ಮಾಡಿದಂತಹ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೌದು, ದರ್ಶನ್ ಮತ್ತು ಧನ್ವೀರ್ ಅವರ ಒಡನಾಟ, ಆತ್ಮೀಯತೆ ಎಷ್ಟು ಅನ್ನೋದು ನಮಗೆ ಗೊತ್ತೇ ಇದೆ. ದರ್ಶನ್ ಅಭಿಮಾನಿಗಳಂತೂ ಧನ್ವೀರ್ ದರ್ಶನ್ರ ಸಹೋದರ, ಅವರ ಪ್ರತಿ ಕಷ್ಟದಲ್ಲೂ ಕೂಡ ಬೆನ್ನಿಗೆ ನಿಂತ್ಕೊಂಡಂತಹ ಸಹೋದರ, ಎಂದೆಂದಿಗೂ ಇವರ ಈ ಜೋಡಿ ಇದೇ ರೀತಿ ಇರಬೇಕು ಅಂತ ಹೇಳಿ ಆಶಿಸಿದ್ರು. ನಟ ಧನ್ವೀರ್ ಕೂಡ ಅದೇ ರೀತಿಯಾಗಿ ನಡ್ಕೊಂಡಿದ್ರು. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದಾಗಿನಿಂದಲೂ ಕೂಡ ಕುಟುಂಬದ ಜೊತೆಗೆ ಮತ್ತು ದರ್ಶನ್ ರವರ ಬೆನ್ನಿಗೆ ನಿಂತು ಅವರನ್ನ ಬೇಲ್ನಿಂದ ಹೊರತರುವುದಕ್ಕೆ ಬೇಕಾದಂತಹ ಎಲ್ಲಾ ಪ್ರಯತ್ನಗಳಲ್ಲೂ ಕೂಡ ಧನ್ವೀರ್ ಅವರು ಭಾಗವಾಗಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ದರ್ಶನ್ ಮತ್ತು ಧನ್ವೀರ್ ನಡುವೆ ಏನು ಆಗಿದೆ ಅನ್ನೋದರ ಸುದ್ದಿಗಳು ವೈರಲ್ ಆಗ್ತಿವೆ. ಅದಕ್ಕೆ ಪುಷ್ಟಿ ಕೊಡುವಂತೆ ವಿಜಯಲಕ್ಷ್ಮಿಯವರು ಮಾಡಿರುವಂತಹ ಪೋಸ್ಟ್ ಸದ್ದು ಮಾಡ್ತಿದೆ. ಹೌದು, ವಿಜಯಲಕ್ಷ್ಮಿಯವರು ಸಡನ್ ಆಗಿ ಇನ್ಸ್ಟಾದಲ್ಲಿ ಒಂದು ಸ್ಟೋರಿಯನ್ನ ಶೇರ್ ಮಾಡಿದ್ದಾರೆ. ಇದು ಯಾರಿಗೋ ಪರೋಕ್ಷವಾಗಿ ಮೆಸೇಜ್ ಕೊಟ್ಟಂತೆ ಕಾಣಿಸ್ತಿದೆ. ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರಲಿ, ಅದು ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಅಂತ ಹೇಳಿ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಇದು ಯಾರಿಗಿರಬಹುದು ಅಂತ ಹೇಳಿ ಕೆಲವರು ತಲೆ ಕೆಡಿಸ್ಕೊಳ್ತಿದ್ರೆ, ಇನ್ನೂ ಕೆಲವರು ಇದು ಧನ್ವೀರ್ ಅವರಿಗೆ ಅಂತ ಹೇಳಿ ಧನ್ವೀರ್ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಹಾಗಿದ್ರೆ ಧನ್ವೀರ್ ಮತ್ತು ದರ್ಶನ್ ನಡುವೆ ಆಗಿದ್ದೇನು, ಅಭಿಮಾನಿಗಳ ವಲಯದಲ್ಲಿ ಚರ್ಚೆ ಆಗ್ತಿರುವ ವಿಷಯ ಏನು ಅನ್ನೋದನ್ನು ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ನಟ ದರ್ಶನ್ಗೆ ಜಾಮೀನು ಕೊಡಿಸೋದಕ್ಕೆ ಧನ್ವೀರ್ ಮುಂದಾಗಿದ್ರು. ಅದರಿಂದ ದರ್ಶನ್ಗೆ 1 ವರ್ಷದವರೆಗೆ ಜಾಮೀನು ಸಿಗದಂತೆ ಆಗಿದೆ ಅಂತ ಧನ್ವೀರ್ ಮೇಲೆ ದರ್ಶನ್ ಮುನಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಕಳೆದ ಕೆಲವು ದಿನಗಳಿಂದ ಧನ್ವೀರ್ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ದರ್ಶನ್ರನ್ನ ಮೀಟ್ ಮಾಡೋದಕ್ಕಾಗ್ಲಿ ಅಥವಾ ದರ್ಶನ್ರನ್ನ ವಿಜಯಲಕ್ಷ್ಮಿಯವರು ಮೀಟ್ ಮಾಡೋದಕ್ಕೆ ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರ ಅಕ್ಕಪಕ್ಕವೂ ಕೂಡ ಧನ್ವೀರ್ ಇರಲಿಲ್ಲ. ಇದು ಅಭಿಮಾನಿಗಳಲ್ಲಿ ಏನೋ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಮೂಡೋದಕ್ಕೆ ಕಾರಣವಾಗಿತ್ತು. ಧನ್ವೀರ್ ಅವರ ಮೌನ, ವಿಜಯಲಕ್ಷ್ಮಿಯವರ ಈ ಸ್ಟೋರಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದನ್ನ ಸಾರಿ ಹೇಳ್ತಿದೆ. ಆದ್ರೆ ಯಾರೂ ಕೂಡ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ.